Hi, hello, namaste everyone. I am Mr. Vinayak Gujjar, your maths educator from Gujjar Tutorials. In previous class, we discussed data exercise number 2.2, question number 1. In this class, we are going to study exercise number 2.2, first main question number 2. Okay, what's that question? Sir, in previous videos only we saw that we need to find the zeros of polynomial, then we can verify that one. So what's the question? 4s square minus 4s plus 1. One trick is there, what's that? Just we need to see, if the question are like this, we need to see coefficient of last and coefficient of first. ಏನಿಲ್ಲ ಸರ್, ಈ ತರ ಕ್ವಶನ್ ಏನಾದ್ರು ಜೀರೋಸ್ ಪೊಲಿನಾಮಿಯಲ್ ಏನಂತ ಏನಾದ್ರು ಬಂದ್ರೆ ಲಾಸ್ಟ್ ನಂಬರ್ ಏನಿದೆ ಫಸ್ಟ್ ನಂಬರ್ ಏನಿದೆ ನೋಡ್ಬೇಕಷ್ಟೇ. ನೋಡಿದ್ಮೇಲೆ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 4 1 5 ಅಲ್ಲ, ಎಷ್ಟು 4 4 1 4. ದೆನ್ ದ ನೆಕ್ಸ್ಟ್ ಸ್ಟೆಪ್ ವಿ ನೀಡ್ ಟು ರೈಟ್ ದ ಫ್ಯಾಕ್ಟರ್ಸ್ ಆಫ್ 4. ಅಂದ್ರೆ 4 ಯಾವ ಟೇಬಲ್ ಅಲ್ಲಿ ಬರುತ್ತೆ ಸರ್, ಎಲ್ಲರಿಗೂ ಗೊತ್ತಿದೆಯಲ್ಲ. 1 4 4. ದೆನ್ ಯಾವುದು 2 2 4. ದೆನ್ 4 1 4. ಸೇಮ್ ಮತ್ತೆ ಅದೇ ನಂಬರ್ ರಿಪೀಟ್ ಆಗುತ್ತೆ. ದೆನ್ ದ ನೆಕ್ಸ್ಟ್ ಸ್ಟೆಪ್ ಸರ್ ಏನ್ ಹೇಳಿದ್ವಿ, in between the two number ಪ್ಲಸ್ ಅಥವಾ ಮೈನಸ್ ಹಾಕಿದ್ರೆ ನನಗೆ ಇಲ್ಲಿರೋ ನಂಬರ್ ಏನಿದೆ ಅಲ್ಲ ಇದು ಆನ್ಸರ್ ಬರಬೇಕು. ಅಲ್ಲಿ ಪ್ಲಸ್ ಅಥವಾ ಮೈನಸ್ ಆಗಿದಾಗ ನನಗೆ ಇದು ಆನ್ಸರ್ ಬರಬೇಕು. ನೋಡು 1 - 4 ಅಥವಾ 4 - 1 3 ಬರುತ್ತೆ. 4 + 1 5 ಬರುತ್ತೆ. ಅಂದ್ರೆ ಇದು ಪಾಸಿಬಿಲಿಟಿನಲ್ಲಿ ಇಲ್ಲ. ಅರ್ಥ ಆಯ್ತು ಸರ್? 2 + 2 4 ಬರುತ್ತೆ. ಅಂದ್ರೆ ಇವೆರಡು ನಂಬರ್ನ if I add these two number the answer will be 4. We need to see which 4 it is. -4. ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ ನಾವು ಸರ್ ಸೇಮ್ ಸೈನ್ ಇಟ್ ಮೇ ಬಿ ಮೈನಸ್ or it may be plus ಆಡ್ ಮಾಡಬೇಕು ಅಂತ ಅರ್ಥ. ಇದು ಆಡ್ ಮಾಡಿದಾಗ 4 ಬರುತ್ತೆ. ಬಟ್ +2 + 2 ಮಾಡಿದ್ವಿ ಅನ್ಕೊಳ್ರಿ, ಇಟ್ ವಿಲ್ ಬಿ +4 ಬರ್ಬೇಕಲ್ಲ ಸರ್. +2 - 2 ಮಾಡ್ಬೇಕಾ? +2 - 2 ಮಾಡಿದ್ರೆ ಡಿಫ್ರೆಂಟ್ ಸೈನ್ ಆದ್ರೆ ಏನಾಗುತ್ತೆ, ಸಬ್ಟ್ರಾಕ್ಷನ್ ಮಾಡ್ಬೇಕಾಗತ್ತೆ ಸರ್. ಮತ್ತೆ ಅದು ಬರೋದಿಲ್ಲ, ಮತ್ತೇನ್ ಮಾಡ್ಬೇಕು ಗೊತ್ತಿದೆಯಲ್ಲ, ಸೇಮ್ ಸೈನ್ ಆಡ್ ಮಾಡ್ಬೇಕು. ಸೇಮ್ ಸೈನ್ ಇಟ್ ಮೇ ಬಿ ಪ್ಲಸ್ ಆರ್ ಮೈನಸ್. ಸರ್ ಎರಡು ಕಡೆ ಮೈನಸ್ ಹಾಕಿದೆ, ಆಡ್ ಮಾಡಿದ್ವಿ 4 ಆಯ್ತು. ಯಾವ 4? ಬಿಗ್ಗರ್ ನಂಬರ್ ಸೈನ್ ಯಾವ್ದಿದೆ ಅದನ್ನ ಹಾಕ್ಬೇಕು ಸರ್. ಸೇಮ್ ಇದೆಯಲ್ಲ, ಸೊ ಮೈನಸ್ ಹಾಕಿದ್ರೆ ಆಯ್ತು. ಅರ್ಥ ಆಯ್ತು? ದೆನ್ 4s² ಇಲ್ಲಿ +1 ಹಂಗೆ ಬರೀತೀನಿ. ದೆನ್ -4s ಇದೆಯಲ್ಲ, ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀನಿ ನಾನು, -2s -2s. ಅರ್ಥ ಆಯ್ತು? ದೆನ್ ದ ನೆಕ್ಸ್ಟ್ ಸೇಮ್ ಸರ್, ಮತ್ತೆ ಫಸ್ಟ್ ಎರಡು ನಂಬರ್ನ ಒಂದು ಗ್ರೂಪ್ ಮಾಡೋದು, ಮತ್ತೆ ಸೇಮ್ ನೆಕ್ಸ್ಟ್ 2 ನಂಬರ್ನ ಒಂದು ಗ್ರೂಪ್ ಮಾಡೋದು. We need to see whether these two numbers are there na they are in a same table or not. ಸರ್ ಎರಡು ನಂಬರ್ ಸೇಮ್ ಟೇಬಲ್ ನಲ್ಲಿ ಬರುತ್ತಾ? ಯಾವ ಟೇಬಲ್ ನಲ್ಲಿ ಬರುತ್ತಾ? 2 ಅಂದ್ರೆ 2 ಟೇಬಲ್ ಇಂದಾನೆ ಸ್ಪ್ಲಿಟ್ ಮಾಡಿ. 4 ನ ಏನಂತ ಬರೀತೀನಿ ನಾನು, 2 × 2. s² ಇದೆ ಅಂದ್ರೆ s × s -2 × s. ಸರ್ ಒಂದು ಗ್ರೂಪ್ ಆಯ್ತು, ಗೊತ್ತಾಗಬೇಕಲ್ಲ, ಸ್ವಲ್ಪ ದೊಡ್ಡದಾಗ್ತದೆ ಮೈನಸ್. ದೆನ್ ದ ನೆಕ್ಸ್ಟ್ ಥಿಂಗ್ ಸರ್, ಬೋತ್ ಆರ್ ನಾಟ್ ದೇರ್ ಇನ್ ಸೇಮ್ ಟೇಬಲ್ ಅಂದ್ರೆ ಎರಡು ಪ್ರೈಮ್ ನಂಬರ್ ಆಗುತ್ತೆ. ಓಕೆ, ಸೊ 2 × s + 1. ಅರ್ಥ ಆಯ್ತು? ದೆನ್ ವಿ ನೀಡ್ ಟು ಸೇ ಕಾಮನ್ ನಂಬರ್. ಏನೇನಿದೆ ಸರ್? ಸರ್ ಇಲ್ಲಿ 2 ಇದೆ, ಇಲ್ಲಿ ನೋಡೋಂಗಿಲ್ಲ, ಮೈನಸ್ ಆದ್ಮೇಲೆ ಇಲ್ಲಿ ಒಂದು 2 ಇದೆ. ಸರ್ s is there here also s is there. So what's the common here? 2s will be ಕಾಮನ್. ಅರ್ಥ ಆಯ್ತು? ಉಳಿದಿದ್ದೇನು ಹೇಳಿತು? 2s ಮೈನಸ್. ಸರ್ ಇಲ್ಲೇನು ಉಳಿದೇ ಇಲ್ಲ, 0 ಬರಿಬೇಕಾ? ನೋ, 1 ಬರಿಬೇಕು. ಸೊ ಸರ್ ಒಂದು ಕಂಡೀಷನ್ ಇಸ್ ದೇರ್. ವಾಟ್ಸ್ ದ್ಯಾಟ್? ಈ ಬ್ರಾಕೆಟ್ ಒಳಗಡೆ ಯಾವ ಟರ್ಮು ಯಾವ ಸೈನ್ ಜೊತೆ ಇರುತ್ತಲ್ಲ, ಇಲ್ಲೂ ಅದೇ ಬರ್ಬೇಕು ವಿತ್ ದ ಸೇಮ್ ಸೈನ್. ಓಕೆ ಸರ್, ಇದು 2s ಇದೆ, ಇಲ್ಲಿ 1 ಇದೆ, ಏನು ಕಾಮನ್ ಇಲ್ಲ. ಅಂದ್ರೆ ಏನ್ ಬರುತ್ತೆ? 1 ಕಾಮನ್ ಅಂತ ಅರ್ಥ. ಓಕೆ ಸರ್ 2s - 1 ಇದೆ, 2s ಜೊತೆ +1 ಇದೆ.
ಅದೇ ಕಾಮನ್ ಏನಿಲ್ಲ ಅಂದ್ರೆ ಇದೇ ಆಸ್ ಇಟ್ ಇಸ್ ಬರಿಬೇಕಾಗುತ್ತೆ. ಅರ್ಥ ಆಯ್ತು? ಸೊ ಸರ್ ಬಟ್ ಇಲ್ಲಿ -1 ಇದೆ, ಇಲ್ಲಿ +1 ಇದೆ. ನೀವೇ ಹೇಳಿದ್ರಿ, ಏನ್ ಹೇಳಿದ್ವಿ? ಸೇಮ್ ನಂಬರ್ ಇರಬೇಕು, ಸೇಮ್ ಸೈನ್ ಇರಬೇಕು. ಮತ್ತೆ ಇಲ್ಲಿ ಬೇರೆ ಸೈನ್ ಬಂತಲ್ಲ ನೋಡು. ಅಲಾಂಗ್ ವಿತ್ 2s ವಿಚ್ ಸೈನ್ ಇಸ್ ದೇರ್? ಮೈನಸ್. ಅಲಾಂಗ್ ವಿತ್ 2s ನೋ ಸೈನ್ ಮೀನ್ಸ್ ಪ್ಲಸ್ ಇದೆ. ಅರ್ಥ ಆಯ್ತು? 2s ಜೊತೆ ಮೈನಸ್ ಇದೆ, 2s ಜೊತೆ ಪ್ಲಸ್ ಇದೆ, 1 ಜೊತೆ ಪ್ಲಸ್ ಇದೆ, 1 ಜೊತೆ ಮೈನಸ್ ಇದೆ. ಅಂದ್ರೆ ವಿ ನೀಡ್ ಟು ಇಂಟರ್ಚೇಂಜ್ ದ ಸೈನ್. ಅಂದ್ರೆ ಪ್ಲಸ್ ಇರೋ ಪ್ಲೇಸ್ ಅಲ್ಲಿ ಮೈನಸ್ ಆಗ್ಬೇಕು, ಮೈನಸ್ ಇರೋ ಪ್ಲೇಸ್ ಅಲ್ಲಿ ಪ್ಲಸ್ ಆಗ್ಬೇಕು. ಅರ್ಥ ಆಗ್ತದೆ ಹೇಳ್ತಿರೋದು? ಪ್ಲಸ್ ಇದೆ ಮೈನಸ್, ಮೈನಸ್ ಇದೆ ಪ್ಲಸ್, ಹಂಗಂತಾಗ ಏನ್ ಮಾಡೋದು? ವಿ ನೀಡ್ ಟು ಟೇಕ್ ಅ ಮೈನಸ್ ಆಸ್ ಅ ಕಾಮನ್. ಯಾವಾಗ? ಇಫ್ ಯು ಆರ್ ಗೋಯಿಂಗ್ ಟು ಇಂಟರ್ಚೇಂಜ್ ದ ಸೈನ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 2s, ಪ್ಲಸ್ ಇಂಟು ಮೈನಸ್ -1. ಅರ್ಥ ಆಯ್ತು ಅಂತ ಅನ್ಕೊಂತೇನೆ. ಸೊ ಇನ್ಸೈಡ್ ದ ಬ್ರಾಕೆಟ್ ಈಕ್ವಲ್ ಟು 0, ದಟ್ ಈಸ್ 2s -1 ಈಕ್ವಲ್ ಟು 0. ಔಟ್ಸೈಡ್ ದ ಬ್ರಾಕೆಟ್ 2s -1 ಈಕ್ವಲ್ ಟು 0. Sir, if I send -1 that side, it will be +1. 2s equal to 1. 2 and s are in a multiplication relation. If I send that side, it will be in a division form. S is equal to ಏನಾಗುತ್ತೆ ಸರ್? 1 divided by 2. Then same 2s -1 ಇದೆ, 1 ಆ ಕಡೆ ಕಳಿಸಿದೆ +1. s is equal to 1 divided by 2. ಸರ್ ಸ್ಟಾರ್ಟಿಂಗ್ ಹೇಳಿದ್ವಿ, ಆಫ್ಟರ್ ಫೈಂಡಿಂಗ್ ದ zeros, 1 0 ನ ಸ್ಟೈಲ್ ಆಗಿ ಅಲ್ಫಾ ಅಂತ ಬರೀರಿ, ಇನ್ನೊಂದು 0 ನ ಬೀಟಾ, ಬೇಟಾ ಅಲ್ಲ. ಓಕೆ, ದೆನ್ ದ ನೆಕ್ಸ್ಟ್ ಥಿಂಗ್ ಸರ್, ಜೀರೋಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಫಾರ್ಮುಲಾ ಇದೆ. ಏನು? ಸಮ್ ಆಫ್ ದ ಜೀರೋಸ್ ಅಂತ ಕರಿತೀನಿ. ಫಾರ್ಮುಲಾ ನೇಮು ಸಮ್ ಆಫ್ ದ ಜೀರೋಸ್ ಅಂತ ಮೇಲೆ ಹೆಡ್ಲೈನ್ ಹಾಕ್ಲೇಬೇಕು. ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನು ಕಲ್ತಿದ್ವಿ ನೋಡ್ರಿ? ಮೈನಸ್ b divided by a equal to coefficient of x divided by coefficient of x square. ಸರ್ ಫಾರ್ಮುಲಾ ಜೊತೆನೆ ಮೈನಸ್ ಇದೆ ಅಂದಾಗ ಫಸ್ಟ್ ಆ ಮೈನಸ್ ನ ಬರ್ಕೊಂತೇನೆ ನಾವು. ಓಕೆ, ದೆನ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಸರ್ ಇಲ್ಲಿ ಎಸ್ ಇದೆ ಅಲ್ಲ, ಎಸ್ ಅಂತ ಬರ್ಕೊಂಡ್ಬಿಡ್ರಿ. ಕೋಎಫಿಷಿಯಂಟ್ ಆಫ್ ಎಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಸ್ ಸ್ಕ್ವೇರ್. ಎಕ್ಸ್ ಅಂದ್ರೆ ಆ ಕ್ವಶನ್ ಅಲ್ಲಿ ಎಕ್ಸ್ ಇತ್ತು, ಈ ಕ್ವಶನ್ ಅಲ್ಲಿ ಎಸ್ ಇದೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಟಿ ಬಂತಪ್ಪ ಅಂದ್ರೆ ಟಿ, ಯು ಬಂತಪ್ಪ ಅಂದ್ರೆ ಯು, ವಿ ಬಂತಪ್ಪ ಅಂದ್ರೆ ವಿ. ಓಕೆ, ಕೋಎಫಿಷಿಯಂಟ್ ಆಫ್ ಎಸ್ ಅಂದ್ರೆ ಎಸ್ ಜೊತೆ ಯಾವ ನಂಬರ್ ಇದೆ ನೋಡಿ? ಎಸ್ ಜೊತೆ 4 ಇದೆ, ಬಟ್ ಯಾವ 4 ಇದೆ? ಮೈನಸ್. ಸೊ -4 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಜೊತೆ 4 ಇದೆ, +4 ಅಲ್ಲ 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ? 4 divided by 4 that is equal to 1. ಅರ್ಥ ಆಯ್ತು? then the next one, product of the zeros alpha into beta equals c divided by a, that is equal to constant divided by a coefficient of s square. ಕಾನ್ಸ್ಟಂಟ್ ಅಂದ್ರೆ ನಮ್ಮ ತರ ಸಿಂಗಲ್ ಇರೋದು ಎಲ್ಲಿದೆ? 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಜೊತೆ ಯಾವ ನಂಬರ್ ಇದೆ? 4. ಸೊ 1/4. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದ ನೆಕ್ಸ್ಟ್, ಆಫ್ಟರ್ ಫೈಂಡಿಂಗ್ ಆಲ್ಫಾ ಪ್ಲಸ್ ಬೀಟಾ ಅಂಡ್ ಆಲ್ಫಾ ಇಂಟು ಬೀಟಾ, ವಾಟ್ ವಿ ನೀಡ್ ಟು ಡೂ? ವಿ ಫಾರ್ ವಿನಾಯಕ್, ವಿ ಫಾರ್ ವೇರಿಫಿಕೇಶನ್. ವಾಟ್ ದ ವ್ಯಾಲ್ಯೂ ಆಫ್ ಆಲ್ಫಾ? 1/2. ಬೀಟಾ ವ್ಯಾಲ್ಯೂ 1/2 ಇದೆ. ಆಲ್ಫಾ ಪ್ಲಸ್ ಬೀಟಾ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ದಟ್ ಈಸ್ ಈಕ್ವಲ್ ಟು 1/2 ಪ್ಲಸ್ 1 ಡಿವೈಡೆಡ್ ಬೈ 2. ಸರ್ ಡಿನಾಮಿನೇಟರ್ ನಲ್ಲಿ ಸೇಮ್ ಇದೆ ಅಂದಾಗ ಅದನ್ನೇ ಬರಿತೀನಿ. 2 1 plus 1 2, 2/2 1. ಸರ್ ಸೇಮ್ ಬಟ್ ಡಿಫರೆಂಟ್. ಸೇಮ್ ಇದೆ, ಆನ್ಸರ್ ಕರೆಕ್ಟ್. ದೆನ್ ಆಲ್ಫಾ ಇಂಟು ಬೀಟಾ 1/2 into 1/2, 1 1s are 1, 2 2s are 4, 1/4 jai 1/4. ಲಾಸ್ಟಿಗೆ hence verified ಅಂತ ಬರೆದ್ರೆ ಈ ಕ್ವಶನ್ ಮುಗಿ. ದ ನೆಕ್ಸ್ಟ್ ಕ್ವಶನ್ ಈಸ್ 6x square minus 3 minus 7x. Sir, we know that polynomial will be in the form of ax square plus bx
plus c. Quadratic will be in this form only. ಅಂದ್ರೆ ಫಸ್ಟು ಎಕ್ಸ್ ಸ್ಕ್ವೇರ್ ಇರಬೇಕು, ಅದ್ರ ಜೊತೆ ಎಕ್ಸ್, ಅದ್ರ ಜೊತೆ ಕಾನ್ಸ್ಟಂಟ್ ನಂಬರ್ ಇರಬೇಕು. ಬಟ್ ಹಿಯರ್ ಫಸ್ಟ್ ಎಕ್ಸ್ ಸ್ಕ್ವೇರ್ ಇಸ್ ದೇರ್, then constant number, then x is there, so it is not in the correct form. We need to make it. How, sir? 6x square, just interchange, minus 7x minus 3. Now it is in the form of ax square bx c formal. ಇವಾಗ ಸಾಲ್ವ್ ಮಾಡ್ಕೊಂತ. Sir, what is our first step, sir? We need to multiply first and the last number. 6 3s are 18. ಅರ್ಥ ಆಯ್ತು. ದೆನ್ ದ ನೆಕ್ಸ್ಟ್ ಸ್ಟೆಪ್, 18 ಯಾವ ಟೇಬಲ್ ನಲ್ಲಿ ಬರುತ್ತೆ? 1 18s, 2 9s, ದೆನ್ 3 6s, 6 3s, 9 2s, 18 1s, ಸೇಮ್ ಥಿಂಗ್. ಅರ್ಥ ಆಯ್ತು. ಇನ್ ಬಿಟ್ವೀನ್ ಇವೆರಡು ನಂಬರ್ ನಡುವೆ ಪ್ಲಸ್ ಅಥವಾ ಮೈನಸ್ ಬರೆದ್ರೆ ನನಗ ಆನ್ಸರ್ ಈ 7 ಬರಬೇಕು. ಅರ್ಥ ಆಯ್ತು. ಸೊ 18 plus 1, how much? 18 plus 1 will be 19, and 18 minus 1, it will be 17. Understood? So it won't come. What I need? Answer as a 7 I need. Okay. Then 9 plus 2 11, 9 minus 2 7 will be there, but which 7 is there? We need to observe here. Minus 7 means if I subtract these two numbers, then the answer will be 7 ಬರುತ್ತೆ. ಈ ಎರಡು ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ 7 ಬರುತ್ತೆ. ಬಟ್ ಯಾವ 7 ಬರಬೇಕು? ಮೈನಸ್ 7 ಬರಬೇಕು. ಸಬ್ಟ್ರಾಕ್ಟ್ ಅಂದ್ರೆ ಹಿಂದೆ ಬರ್ರಿ, ಡಿಫ್ರೆಂಟ್ ಸೈನ್ ಇರಬೇಕು, ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಇದ್ದಾಗ ಮಾತ್ರ ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡರ್ಸ್ಟುಡ್? ಸೊ ಐ ನೀಡ್ ಆನ್ಸರ್ ವಿಲ್ ಬಿ ಇನ್ ಮೈನಸ್ ನಾ. ಸೊ ಫಾರ್ ದ ಬಿಗ್ಗರ್ ನಂಬರ್ ವಿಲ್ ರೈಟ್ ಅ ಮೈನಸ್ ಸೈನ್, and for a smaller number will write a positive sign. Understood? So 6x square minus 9x plus 2x minus 3. ಅರ್ಥ ಆಯ್ತು. Then we need to see these two number as a one group, and these two number will be one more group. ಸರ್ ಏನಿಲ್ಲ, ಇವೆರಡು ನಂಬರ್ ಸೇಮ್ ಟೇಬಲ್ ನಲ್ಲಿ ಬರುತ್ತೋ ಇಲ್ಲೋ ನೋಡ್ಬೇಕು. ಯಾವ ಟೇಬಲ್ ನಲ್ಲಿ ಬರುತ್ತೆ ಸರ್? 6 ಮತ್ತೆ 9 3 ಟೇಬಲ್ ನಲ್ಲಿ. ಸೊ ವಿ ನೀಡ್ ಟು ಸ್ಪ್ಲಿಟ್ ದಿಸ್ 6 ಆಸ್ 3 into 2. x square will be x into x minus 9 ಅಂದ್ರೆ 3 3s are 9 into x plus 2x minus 3. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೆನ್ ದ ನೆಕ್ಸ್ಟ್ ಒನ್, ಸರ್ ಏನ್ ಕಾಮನ್ ಇದೆ? 3 is there, 3 is there. ಸರ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಕಾಮನ್ ಇಲ್ಲ. ದೆನ್ ಸರ್ x is there, x is there. Understood? So 3x will be common. Then the remaining ಏನು ಉಳಿದು ಸರ್? 2x ಉಳಿದಿದೆ. So 2x, then minus 3. Then here no common term is there, so we'll take a plus 1, then it will be 2x minus 3. Condition is there, in both the bracket the number should be same. Then inside the bracket will be 2x minus 3 equal to 0, 3x plus 1 equal to 0. If I send a minus 3 that side, it will be plus 3, 2x equal to 3, x equal to 3 by 2. We will consider it as alpha. 3x plus 1 equal to 0. If I send 1 that side, it will be minus 1. Multiply nalide ee kade hoda divide agutte, x equal to minus 1 by 3. We will consider it as a beat. Artha aitu? Then the next formula is there, that is sum of the 0 alpha plus beta equal to minus b divided by a. Andre minus coefficient of x divided by coefficient of x square. Sir, coefficient of x ಯಾವ್ದಿದೆ? ಮೈನಸ್ ಇದೆಲ್ಲ, so we'll write minus first. x ಜೊತೆ ಯಾವ್ದಿದೆ? 7. ಯಾವ 7? minus 7 divided by x square ಜೊತೆ ಯಾವ್ದಿದೆ? x square 6, so 6 minus into minus plus 7 by 6. This will be an answer. Then alpha into beta,
C divided by A, that is equal to constant divided by coefficient of x square. Constant value will be 3. Which 3? Minus 3 divided by A value 6. If I cancel this one, 3 ones are 3 twos are. The answer will be minus 1 by 2. Understood? Then the next thing, V for Vinayak, V for verification. We need to do verification. How to solve? What's the alpha value here? Alpha equal to 3 divided by 2. Beta equal to minus 1 by 3. Understood? Alpha plus beta. Alpha plus beta equals 3 by 2 plus of minus 1 divided by 3. That is equal to minus into plus minus 3 by 2 minus 1 by 3. So we need to take LCM. For to take LCM, one trick is there. Which is a bigger number in between 3 and 2? ಯಾವ ದೊಡ್ಡ number ಇದೆ ನೋಡಿ? 3 sir. 3 ಏನಾದರೂ 2 ಟೇಬಲ್ ಅಲ್ಲಿ ಬರುತ್ತಾ? No. 3 2s are 6. 6 2 ಟೇಬಲ್ ಅಲ್ಲಿ ಬರುತ್ತಾ? ಬರುತ್ತೆ ಸರ್. So that is the LCM. ಅರ್ಥ ಆಗಿಲ್ಲ ಸರ್? ದೊಡ್ಡ ನಂಬರ್ ಯಾವುದು? 3 ಇದೆ. ಓಕೆ. ಸೊ 3 ಬಿಗ್ಗರ್ ನಂಬರ್ ಸ್ಮಾಲರ್ ಟೇಬಲ್ ನಲ್ಲಿ ಬರುತ್ತಾ ಚೆಕ್ ಮಾಡಬೇಕು. ಬಂದಿಲ್ಲ ಸರ್. ಬಿಗ್ಗರ್ ನಂಬರ್ ಇದೆಲ್ಲ ಇಂಟು 2 ಮಾಡಬೇಕು. ಯಾವ್ದಾದ್ರು ಇರಲಿ ಇಂಟು 2 ಅಂದ್ರೆ 2s are 6. ಈ ಟೇಬಲ್ ಅಲ್ಲಿ ಬಂತು, ಅದೇ LCM. ಇವಾಗೂ ಬರ್ಲಿಲ್ಲ. ಇಂಟು 3s are ಬಂತು, ಓಕೆ. ಬರ್ಲಿಲ್ಲ 4s are. ಯಾವ ನಂಬರ್ ಸ್ಮಾಲರ್ ಟೇಬಲ್ ನಲ್ಲಿ ಬರುತ್ತಲ್ಲ ಅದೇ LCM. ಅರ್ಥ ಆಯ್ತು? ಸೊ 2 ಟೇಬಲ್ ನಲ್ಲಿ 6 ಬರುತ್ತಾ? ಎಸ್ ಸರ್. 2 3s are. 3 ಟೇಬಲ್ ನಲ್ಲಿ 3 2s are. ಮುಗಿತು ಡಿನಾಮಿನೇಟರ್ ಕೆಲಸ. 3 3s are 9 minus 1 2s are 2. It will be 7 divided by 6. 7 by 6, 7 by 6, verified. Then alpha into beta. Alpha value 3 by 2 and beta value minus 1 divided by 3. Minus into plus minus, 3 1s are 3, 2 3s are 6. If I cancel this one, it will be minus 1 divided by 2. Minus 1 by 2. Hence, verified. The next question we will solve in the upcoming class. Thank you.